ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಬೇರ್ ಪ್ರಕಾಶ್. ಇವತ್ತಿನ ಉದ್ದೇಶ ನಮ್ಮ ಮಡಿವಾಳರು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಜಾಗೃತವಾಗಿ ಆಗಬೇಕು ಅನ್ನೋ ಒಂದು ಸರ್ಕಾರದ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾ ಇದೆ. ನಾವು ನಮ್ಮ ಜನಗಳನ್ನ ಉದ್ದೇಶಿಸಿ ಮಾತಾಡೋಕ್ಕೆ ಬಂದಿದ್ದೀವಿ ಮತ್ತು ನಿಮ್ಮ ಮೂಲಕ, ಏಕೆಂದರೆ ನಾವು ಎಷ್ಟು ಮನೆ ತಿರುಗೋಕ್ಕಾಗಲ್ಲ, ನಿಮ್ಮ ಮೂಲಕ ಜಾಗೃತಿ ಮೂಡಿಸೋಕ್ಕನ್ನೋ ಉದ್ದೇಶಕ್ಕೆ ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪ್ರವಾಸ ಮಾಡ್ತಾಯಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ ನಮ್ಮ ಮಡಿವಾಳರು ಏಕೆಂದರೆ ಪ್ರಾಂತ್ಯವಾರದಲ್ಲಿ ಸಾಕಲವಾಡ ಅಂತಾರೆ, ಕೆಲವರು ಪರಿಟ್ ಅಂತಾರೆ, ಡೋಬೆ ಅಂತಾರೆ, ಅಗಸರು ಅಂತಾರೆ. ಇವೆಲ್ಲ ಬೇಡ. ನಾವೆಲ್ಲ ಒಂದೇ. ಏಕೆಂದರೆ ನಮ್ಮ ಕುಲದೇವರು ಮಡಿವಾಳ ಮಾಚಿದೇವರು, ನಮ್ಮ ಜನಾಂಗದ ಹೆಸರು ಮಡಿವಾಳರು. ನಮ್ಮ ಉದ್ದೇಶ ಒಂದೇ, ಮಡಿವಾಳರು. ಏಕೆಂದರೆ ಆವಾಗ ಜನಸಂಖ್ಯೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಸರ್ಕಾರದಲ್ಲಿ ನಮ್ಮ ಸಂಪೂರ್ಣವಾದ ನಮ್ಮ ಏನು ಬೇಕು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಉಪಯೋಗಗಳು ತಗೊಳ್ಳೋ ಉದ್ದೇಶಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಕ್ರಿಶ್ಚಿಯನ್ ಮಡಿವಾಳ ಅಂತ ಬಂದಿತ್ತಲ್ಲ, ಅದ್ರ ಬಗ್ಗೆ ಇದು ಕ್ರಿಶ್ಚಿಯನ್ ಮಡಿವಾಳ ಅನ್ನೋದು ನೋಡಿ, ಪ್ರತಿ ಜನಾಂಗದಲ್ಲೂ ಇದು ಈ ವರ್ಷ ಇದನ್ನು ಆ್ಯಡ್ ಮಾಡಿದ್ದಾರೆ. ಇದು ತಪ್ಪು. ಏಕೆಂದರೆ ನಮ್ಮ ಮಡಿವಾಳರು ಅನ್ನೋದಕ್ಕೆ ಇವತ್ತು ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಇವತ್ತು ರಾಮಾಯಣ ಸುಮಾರು ಒಂದು 6-7 ವರ್ಷ ಶತಮಾನ ಭಾಳ ಹಿಂದಿನಿಂದ ನಮ್ಮ ಮಡಿವಾಳರು ಬಂದಿದೆ. ಈ ಕ್ರಿಶ್ಚಿಯನ್ ಒಂದು ಬಂದಿರೋದು 1649 ಇಸ್ವಿಯಿಂದ ಈ ಕ್ರಿಶ್ಚಿಯನ್ನರು ನಮ್ಮ ದೇಶಕ್ಕೆ ಪಾದಾರ್ಪಣೆ ಮಾಡಿ ಅವತ್ತಿಂದ ಇದು ಹೇಗೆ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ. ನಾವು ಲೆಟ್ರು ಸಹ ಅಬ್ಜೆಕ್ಷನ್ ಲೆಟ್ರ್ ಕೊಟ್ಟಿದ್ದೀವಿ. ಸೂಕ್ತವಾದ ಕ್ರಮ ತಗೊಳ್ಳೇಬೇಕು ಅಂತ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಹಿಂದುಳಿದ ವರ್ಗ ಆಯೋಗಕ್ಕೂ ಸಹ ಕೊಟ್ಟಿದ್ದೀವಿ. ಈಗ ಯಾವ ಕಲಮಲ್ಲಿ ನೀವು ಇದು ಹಾಕಬೇಕು ಅಂತ ಹೇಳ್ಬಿಟ್ಟು ಜನರಿಗೆ, ನಿಮ್ಮ ಮಡಿವಾಳ ಜನಕ್ಕೆ ಹೇಳಕ್ಕೆ ಬಯಸ್ತೀರಾ? ಕುಲ ಬಾಂಧವರಿಗೆ ಮನವಿ, ನಿಮ್ಮ ಮನೆಗೆ ಮಾಹಿತಿ ತೊಗೊಳಕ್ಕೆ ಬಂದಾಗ 60 ವಿಚಾರಗಳನ್ನ ನಿಮಗೆ ಆ ದಿನ ಕೇಳ್ತಾರೆ. 9ನೇ ಐಟಮಲ್ಲಿ ಕ್ವಶನ್ 9ನೇ ನಂಬರಲ್ಲಿ ಜಾತಿಯನ್ನು ವಿಚಾರ ಬಂದಾಗ ಮಡಿವಾಳ ಅಂತ ದಯವಿಟ್ಟು ಎಲ್ರಿಗೂ ಬೇಡ್ಕೊತಿದ್ದೀನಿ. ಈ ಒಂದು ವಿಚಾರವಾಗಿ ಮಡಿವಾಳ ಅಂತ ಮೆನ್ಷನ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ.